ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಎಪಿಸೋಡ್ 13 ಆಫ್ ಆರ್ಷಿಸ್ ವ್ಲಾಗ್ಸ್. ಆ್ಯಂಡ್ ಟುಡೇಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಮಂತ್ರಾಲಯ. ನಾವು ಇವಾಗ ತಾನೇ ಮಂತ್ರಾಲಯ ರೀಚ್ ಆದ್ವಿ. ಡೈರೆಕ್ಟ್ ನದಿ ಹತ್ರನೇ ಸ್ಟಾಪ್ ಮಾಡಿದ್ದೀವಿ, ನೋಡೋಣ ನದಿ ಹೇಗೆ ಕಾಣುತ್ತೆ ಅಂತ. ಬಟ್ ನದಿ ಅಷ್ಟೊಂದೆಲ್ಲ ಚೆನ್ನಾಗಿಲ್ಲ, ಮುಂಚೆ ಇದ್ದಷ್ಟು ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿದೆ, ಸ್ವಲ್ಪ ನೀರಿದೆ ಅಷ್ಟೇ. ಸೊ ಇವಾಗ ಅದಕ್ಕೆ ದೇವಸ್ಥಾನದ ಹತ್ರ ಹೊರಡ್ತಿದ್ದೀವಿ. ನೋಡೋಣ ದೇವಸ್ಥಾನ ಹೇಗೆ ಕಾಣುತ್ತೆ ನೈಟ್ ವ್ಯೂವಲ್ಲಿ ಅಂತ. ನೋಡೋಣ ಬನ್ನಿ. ಬರೀ ಕಾಲ ನಡೆದು ತುಂಬಾ ದಿನ ಆಗ್ಬಿಟ್ಟೈತೆ. ಬರೀ ಕಾಲ ನಡೆದು ನಡೆಯಕ್ ಆಗ್ತಿಲ್ಲ, ಚುಚುಕ ಆಯ್ತು ಅಲ್ಲೆಲ್ಲ. ಇವಾಗ ತಾನೇ ದೇವಸ್ಥಾನದ ಹತ್ರ ಬಂದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ರಾಯರ್ ಸ್ಟೋರಿ ಎಲ್ಲ ಫುಲ್ ಕಲರ್ಫುಲ್ಲಾಗಿ, ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ನೈಟ್ ವ್ಯೂ ಒಂದ್ಸತಿ ಬಂದು ನೋಡಿ, ಸಕ್ಕದಾಗಿ ಕಾಣುತ್ತೆ ಆ್ಯಕ್ಚುಲಿ. ನನಗಂತೂ ತುಂಬ ಇಷ್ಟ ಆಯಿತು. ಆ ಲೈಟಿಂಗ್ಸ್ ಹಾಕಿರೋದು ಮತ್ತು ಕಲರಿಂಗು ಮತ್ತು ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದು ರಾಯರ್ ಸ್ಟೋರಿನ ತುಂಬ ಚೆನ್ನಾಗಿದೆ. ಅದು ಮಾತ್ರ ಸಕ್ಕದಾಗಿ ಕಾಣುತ್ತೆ ನೈಟ್ ವ್ಯೂ ಆ್ಯಕ್ಚುಲಿ ದೇವಸ್ಥಾನದ್ದು. ಒಂದು ಸತಿ ಬಂದು ನೋಡಿ, ನೀವೇ ಗೊತ್ತಾಗುತ್ತೆ. ನಾನ್ಸಲಮ್ಮ ಇವರೇ ಜಾಗ ಕೊಟ್ಟಿರೋದು ರಾಘವೇಂದ್ರನಿಗೆ. ನಾನ್ಸಲಮ್ಮ ದೇವಿ ಏನೋ ದರ್ಶನ ರಾತ್ರಿ ಅವತ್ತು ಲೈಟಿಂಗ್ಸ್ ಇರಲ್ಲ ಮಾಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಕ್ಕೆ. ನಾವು ಇವಾಗ ತಾನೇ ರಾಯರ ದರ್ಶನ ಮಾಡ್ಕೊಂಬಂದು ಕೂತಿದ್ದೀವಿ. ನೀವು ನೋಡ್ತಿರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಇವಾಗ ನೈಟು ಆ್ಯಕ್ಚುಲಿ ನಾವು ಬಂದಿದ್ದ ರೀಸನ್ ಏನಂದರೆ, ಇವಾಗ ನಾಳೆ ಏಕಾದಶಿ ಅಂತ ಹೇಳ್ತಿದ್ರು. ನಾಳೆ ದೇವ್ರಿಗೆ ಅಲಂಕಾರ ಇರಲ್ಲ ಅಂತ ಹೇಳಿ ಇವತ್ತು ನೋಡೋಣ ಅಂತ ಬಂದ್ವಿ. ಬಟ್ ಇವತ್ತು ಅಲಂಕಾರ ಇರಲಿಲ್ಲ. ಇವತ್ತೇ ಆಲ್ರೆಡಿ ಏಕಾದಶಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾಳೆನೂ ಅಲಂಕಾರ ಇರಲ್ಲ, ನಿಮ್ಗೆ ಹಾಗೆ ಕಾಣಿಸುತ್ತೆ ದೇವರು. ಇವಾಗ ನಿಮಗೆ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈಗ ದರ್ಶನ ಮುಗೀತು, ಆಚೆ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡೋದಿರಲಿಲ್ಲ, ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಆಕ್ಚುಲಿ ನಾಳೆ ಏಕಾದಶಿ ಇರೋದ್ರಿಂದ ಏನು ಅಲಂಕಾರ ಮಾಡಿಲ್ಲ, ತೋರಿಸ್ಕೊಂಡಿದ್ದೀನಿ. ಏನು ಅಲಂಕಾರ ಇಲ್ಲ, ಏಕಾದಶಿ ಆಯ್ತು. ಬಿಚ್ಚಪ್ಪ ಇನ್ನೊಂದ್ಸತಿ ನಮ್ ಚಿಕ್ಕಪ್ಪ ಹಬ್ಬ ಆಗ್ತೈತೆ. ನಮ್ ಚಿಕ್ಕಪ್ಪ ಕ್ಯಾಚ್ ಇಡ್ತೈತೆ. ಈಗ ಇದ್ದೇ ನಮ್ ಚಿಕ್ಕಪ್ಪ ಆಟ ಆಡ್ತೈತೆ, ನಮ್ ಚಿಕ್ಕಪ್ಪ ಕ್ಯಾಚ್ ಇಡ್ತೈತೆ. ಅವ್ರ ಮಗಳು ನೋಡ್ತಾ ಇದೆ ಗೋಲ್ ಮಾಡ್ತೀನಿ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದೀವಿ. ನಾವೇನು 9 ಗಂಟೆ ಊಟ ಹೋಗತ್ತೆ. ಇವಾಗ ತಾನೇ ಎಲ್ರದ್ದು ಊಟ ಆಯಿತು. ಸೊ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಬೆಳಿಗ್ಗೆ 5 ಗಂಟೆ. ನಾವು ರಾಯರ ದರ್ಶನ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಎಲ್ಲರೂ. ಇವಾಗ ಹೊರಡ್ತೀವಿ. ಅಲ್ಲಿ ಓಪನ್ ಆಗೋದು 6:30 ಅನಿಸುತ್ತೆ. ಅಲ್ಲಿ ಕ್ಯೂವಲ್ಲಿ ನಿಂತ್ಕೊತೀವಿ. ಐದು ಜನ ಅಲ್ಲಪ್ಪ, 4 ಜನ ಕಮ್ಮಿ, ಒಂದು 5 ನಿಂತ್ಕೊಂಬಿಡ ನಡೀರಿ, ಜನ ಆಗ್ತಾರೆ. ಯಾರು ಎದ್ದೇ ಇಲ್ವಲ್ಲಮ್ಮ. ನೋಡಿ ರಾಸನ್ ಜನ ಇದಾರೆ ಅಂತ. ಮಠದ ನೇರವಾಗಿ ಮನೆಗೆ ಬಿಡಲಾಗುವುದು.
ಎಲ್ಲ ನಿಂತ್ಕೊಂಡ್ಬಿಟ್ಟವ್ರೆ. ಪೂಜೆ ಸಾಮಾನ್ ತೊಳಿಯಕ ಮನುಷ್ಯಲ್ಲ ಎಷ್ಟು ನಿಂತಿದೀವಿ ಆಲೆ ಎಷ್ಟೊಂದ್ ಜನ ನಿಂತವ್ರು ಇಷ್ಟ ಜನ ಎಷ್ಟು ಅಷ್ಟು ಅಂತಾರೆ ಸಿಕ್ಕಾಪಟ್ಟೆ ನಾವು ಬಂದಾಗ ಹೋಗ್ಬೇಕು ಇಷ್ಟು ಕ್ಯೂ ಐತೆ ನೋಡಿ ನಾಳೆ 5:30 ಬಿಡೋದು 6 ಗಂಟೆಗೆ 5 ಸುತ್ತಾಡ್ಕೊಂಡು ಕ್ಯೂ ಐತೆ ಲೇಟ್ ಆಗಿದೆ ಈ ಕಡೆ ಮಾತಿಲ್ಲ ಕುಟ್ಗ ಒಂದು ಸೀಟ್ ರ್ಯಾಂಕಿಂಗ್ 33 ಹೋಗ್ತಿರ್ಬೋದು ಅಷ್ಟೊಂದೇನು ಜನ ಇಲ್ಲ ಅಂದ್ರೆ ಈಗ ಬೇಗ ಬಂದಿರೋದ್ರಿಂದ ಇಲ್ಲಿ ಇವಾಗ 6 ಗಂಟೆಗೆ ಓಪನ್ ಮಾಡ್ತಾರೆ ನಾವು ಬಂದ ತಕ್ಷಣ ಹೋಗ್ತೀವಿ ಈಗ ತಾನೇ ನಮಗೆ ರಾಯರ ದರ್ಶನ ಆಯಿತು, ಮಂತ್ರಾಲಯ ಟ್ರಿಪ್ ಮುಗೀತು. ಸೊ ಇವಾಗ ನೆಕ್ಸ್ಟ್ ನಾವು ಮಹಾನಂದಿಗೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಸೀದಾ ಮಂತ್ರಾಲಯದಿಂದ ಮಹಾನಂದಿ ಬಂದಿದ್ದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ, ಅದಕ್ಕೆ ನಮಃ ಶಿವಾಯ. ಯಾಕೆ మధ్యాహ్నం 2 గంటల ఫ్రీ దర్శనం, సాయంత్రం 5:30 వరకు ఉంటుంది. 2 గంటలకు ఓపెన్, తిరిగి 2 గంటలకు ఓపెన్. మా ఫ్యామిలీ అన్న 2 గంటలకు ಇವಾಗ ತಾನೇ ಮಹಾನಂದಿದು ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಫೋನ್ ಅಲ್ಲೋ ಇರಲಿಲ್ಲ, ಇಲ್ಲೇ ಹೊರಗಡೆ ಕಲೆಕ್ಟ್ ಮಾಡ್ಕೊತಾರೆ, ನಾವು ಕೊಟ್ಟೋಗಿದ್ವಿ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಮ್ಮ ನೆಕ್ಸ್ಟ್ ಪಯಣ ಅಹೋಬಿಲಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ನಂದೊಂದು ಫೋಟೋ ಹೊಡಿ ನೋಡೋಣ. ಯಾವಾಗ ಕೊಡ್ತೀಯ ನನಗೆ ಫೋಟೋ ಕಾಪಿನ? ಹೇಳ್ಬೇಕು, ಯಾವಾಗ ಕೊಡ್ತೀಯ ಫೋಟೋ ಕಾಪಿ? ನಮ್ದು ಹೊಡೆದಿರೋದ ಅದ್ರ ಹೊಡೆದಲ್ಲ ಯಾವಾಗ ಫೋಟೋ? ನಾಳೆನಾ? ಎಷ್ಟು ರೂಪಾಯಿ? 5 ರೂಪಾಯಿ. 5 ರೂಪಾಯಿ ಅಷ್ಟೇನೆ? ಹಂಗಾರೆ ಜಾಸ್ತಿ ಆಯ್ತು. ಹೋಗಮ್ಮ ಆ ಕಡೆಗೆ ಹೋಗು,
ಆ ಕ್ಯಾಮ್ರಾ ನೋಡಿರೇನೆ ಹಂಗಿಲ್ಲ. ಕಿತ್ಗಡೆ ಎಲ್ಲ ಸುಮ್ಮನೆ ನಿಂತ್ಬಿಟ್ಟು ಹೊಡಿ ಬಾ. ಹೆಂಗೈತೆ ಹೇಳ್ಬೇಕು ಮನನಿಗೆ ಯಾವ್ದು ಕೈಲಿ ಹೊಡಿ ಬಾ. ಮನುಷ್ಯ ಇಲ್ಲಿಂದ ಹೊಡಿ, ಮುಂದೆಯಿಂದ ಹೊಡಿ ಬಾ. ಹೊಡಿ ಇವಾಗ. ಯಾವ್ದು ಬಂತು ಕುಮಾರ ನಮ್ಗೆ? ಆ್ಯಂಡ್ ನನ್ನ ಈ ಲಾಗು ಇವತ್ತಿಗೆ ಮುಕ್ತಾಯವಾಗುತ್ತಿದೆ. ನಿಮಗೆ ಈ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.